ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಲ್ಟ್ ಬಗ್ಗೆ, ಈ ಬೆಲ್ಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಲ್ವ, ಇದು ನಿಮಗೆ ಅಂದರೆ ನನಗೆ ನಿಜವಾಗ್ಲೂ ವರ್ಕ್ ಆಗಿದೆಯಾ ಇಲ್ವಾ ಅಂಥೇಳಿ ಒಂದು ವಿಡಿಯೋ ಮಾಡೋಣ ಅಂಥೇಳಿ. ಯಾರಿಗಾದರೂ ಎಲ್ಪ್ ಕೂಡ ಆಗ್ಬೋದು. ಇದು ನಾನು ತೋರಿಸಿದ್ದೀನಿ. ಹಳೆ ಬೆಲ್ಟಿಗಿನ್ನ ಇದು ಚೆನ್ನಾಗಿದೆ, ಹೊಸ ಬೆಲ್ಟ್ ಇದು. ಅದು ಚೆನ್ನಾಗಿತ್ತು, ಆದರೆ ಅದು ಇಷ್ಟು ಗಟ್ಟಿಯಲ್ಲಿಲ್ಲ, ಅದು ಸ್ವಲ್ಪ ಸಾಫ್ಟಾಗಿತ್ತು. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದರಿಂದ ಬೆಲ್ಲಿ ಫ್ಯಾಟ್ ಅಂತ ಏನಿದೆ, ಆ ಬೆಲ್ಲಿ ಫ್ಯಾಟ್ನ ಬೆಲ್ಲಿ ಫ್ಯಾಟ್ನ ಕರಗಿಸ್ಬೋದು, ಅಂದರೆ ಹೊಟ್ಟೆ ಬೊಜ್ಜನ್ನ ಕರಗಿಸ್ಬೋದು ಅಂತ ಹೇಳೋದಾದರೆ ನಾನು ಇವಾಗ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ವಲ್ಪನೂ ಕೂಡ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಒಂದೊಂದು ಪಾಯಿಂಟ್ಸು ಬಿಟ್ಟೋಗ್ಬಿಟ್ರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಅದರಿಂದ ಫುಲ್ ಪಾಯಿಂಟು ಅರ್ಥ ಆಗಬೇಕಂದ್ರೆ ನೀವು ಫುಲ್ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಓಕೆ ಏನಂದರೆ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂದರೆ ರಿಯಲಿ ಇದು ನಿಜವಾಗ್ಲೂ ಕೂಡ ಇದು ವರ್ಕ್ ಆಗುತ್ತೆ. ನನಗಂತೂ ವರ್ಕ್ ಆಗ್ತಾ ಇದೆ. ಇವಾಗ ನಾನು ಇದನ್ನು ಯೂಸ್ ಮಾಡಿಲ್ಲ, ಆಮೇಲೆ ತೋರಿಸ್ತೀನಿ, ಯಾಕೆಂದರೆ ಬೆಲ್ಟ್ ಇಲ್ಲ ಇದೆ. ಇವಾಗ ನನಗೆ ಆಲ್ಮೋಸ್ಟ್ ಏನಿದೆ, ಕೆಳ ಹೊಟ್ಟೆ ಅಂದರೆ ಮೇಲೆ ಹೊಟ್ಟೆ ಸ್ವಲ್ಪ ಬೇಗನೆ ಏನಾಗುತ್ತೆ ಅಂದರೆ ಕರಗಿಸ್ಬೋದು, ಅಂದರೆ ಬೇಗ ಕರಗಿಸ್ಬೋದು, ಮತ್ತು ಬೇಗನೂ ಕೂಡ ಕರಗುತ್ತೆ. ಆದರೆ ಕೆಳ ಹೊಟ್ಟೆ ಅಂತ ಏನಿದೆ ಆ ಹೊಟ್ಟೆನ ಕರಗಿಸೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅಂದರೆ ಸ್ವಲ್ಪ ಮೇಲೊಟ್ಟೆನ ಕರಗಿಸ್ತೀವಲ್ಲ ಆ ಥರ ಅಲ್ಲ, ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅಂತ ಹೇಳ್ಬೋದು. ಕೆಳ ಹೊಟ್ಟೆನ ಕರಗಿಸೋದಕ್ಕೆ ಜಾಸ್ತಿ ಅಂದರೆ ಡಬ್ಬಲ್ ಅಂತ ಹೇಳ್ಬೋದು. ಅಂದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ ಅದು ಹೊಟ್ಟೆನ ಕರಗಿಸೋದಕ್ಕೆ. ಇವಾಗ ನನ್ನ ಹೊಟ್ಟೆ ಸ್ವಲ್ಪ ಆಲ್ಮೋಸ್ಟ್ ಕರಗಿದೆ, ಇನ್ನೂ ಒಂದು 20% ಅಷ್ಟು ಇದೆ, ಕರಗಬೇಕು, ಇನ್ನು ಕರಗೋದಿದೆ. ಅದಕ್ಕೆ ಇದು ಎರಡನೇ ಬೆಲ್ಟು. ಒಂದು ಬೆಲ್ಟು ಸಾಕಾಗಲ್ಲ, 2 ಬೆಲ್ಟ್ ಬೇಕಾಗುತ್ತೆ. 2 ಬೆಲ್ಟನ್ನು ಯಾವ ಥರ ಯೂಸ್ ಮಾಡಬೇಕು ಏನೋ ಅದು ಕೂಡ ತೋರಿಸ್ತೀನಿ. ಮೊದಲನೇದಾಗಿ ಏನಂದರೆ, ನೀವು ಡೈಲಿ ಈ ಬೆಲ್ಟನ್ನ ತಪ್ಪದೆ ಕಟ್ತಾ ಇರಬೇಕು, ಡೈಲಿ ಕಟ್ಟಬೇಕು. 1 ದಿನ 2 ದಿನ ಮಿಸ್ ಆದರೆ ಪರವಾಗಿಲ್ಲ, ಆದರೆ ತುಂಬ ದಿನ ಗ್ಯಾಪ್ ಕೊಡಬೇಡಿ. ಒಂದು 15 ಡೇಸ್ ಕೊಡೋದು, ಅಥವಾ 20 ಡೇಸ್ ಕೊಡೋದು, ಅಥವಾ 1 ವಾರ ಕೊಡೋದು, ಆ ಥರ ಎಲ್ಲ ಗ್ಯಾಪ್ ಕೊಡಬೇಡಿ. ಡೈಲಿ ಈ ಬೆಲ್ಟ್ ಏನಿದೆ, ಈ ಬೆಲ್ಟನ್ನು ಕಟ್ತಾ ಬರಬೇಕು. ಆವಾಗದು ಕರಗೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು 1 ದಿನ ಕಟ್ಟೋದು, 4 ದಿನ ಕಟ್ತಾ ಇರುವಂಥದ್ದು, ಆ ಥರ ಮಾಡಿದ್ರೆ ಸ್ವಲ್ಪ ಕಷ್ಟ. ಮತ್ತು ಈ ಬೆಲ್ಟನ್ನ ನೀವು ಮನೇಲಿದ್ದಾಗ ಕೆಲಸ ಎಲ್ಲ ಮಾಡ್ತಾ ಇರ್ತೀರಲ್ಲ, ಅಂಥ ಟೈಮಲ್ಲಿ ಯೂಸ್ ಮಾಡಿ. ಅಂದರೆ ಬೆಳಗ್ಗೆ ಟೈಮು ಕಟ್ಕೊಂಡ್ರೆ ಇನ್ನು ಸಂಜೆ ಗಂಟೆ ಆರಾಮಾಗಿ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ, ಅಂಥ ಟೈಮಲ್ಲಿ ಅದನ್ನು ಕಟ್ಕೊಳ್ಳಿ. ಆದರೆ ನಾನು ಮಲಗೋ ಟೈಮಲ್ಲಿ, ಅಂದರೆ ರಾತ್ರಿ ಟೈಮ್ ನಿದ್ದೆ ಮಾಡ್ತೀವಲ್ಲ, ಅಂಥ ಟೈಮಲ್ಲಿ ಅದನ್ನು ನಾನು ಕಟ್ತಾ ಇರಲಿಲ್ಲ. ಅದನ್ನು ರಿಮೂವ್ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ಮಲಗ್ತಾ ಇದ್ದಿದ್ದು. ಗೊತ್ತಿಲ್ಲ, ಕಟ್ಕೊಂಡು ಮಲಗಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಆದರೆ ನನಗೆ ಏನಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾನು, ಯಾಕೆಂದರೆ ಏನು ಕೆಲಸ ಮಾಡಲ್ವಲ್ಲ. ಈಗ ಬೆಳಿಗ್ಗೆ ಟೈಮ್ ಅಂದರೆ ನಾವು ಬಗ್ಗೋದು, ಹೇಳೋದು, ಕಸ ಗುಡಿಸೋದು, ಒರೆಸೋದು, ಆ ಥರ ಎಲ್ಲ ಮಾಡ್ತಾಯಿರ್ತೀವಿ, ಏನೂ ಪ್ರಾಬ್ಲಮ್ ಆಗಲ್ಲ. ಆದರೆ ಮಲಗಿದಾಗ ಸುಮ್ಮನೆ ಮಲ್ಕೊಂಡಿರ್ತೀವಿ, ಅವಾಗ ರಕ್ತ ಸಂಚಾರ ಅಂದರೆ ರಕ್ತ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೋ ಏನೋ ಅಂತೇಳಿ ನಾನು ಆ ಬೆಲ್ಟನ್ನು ಕಟ್ಟಲ್ಲ ಮಲಗೋ ಟೈಮಲ್ಲಿ ಅಷ್ಟೇ. ನೀವೇನಾದರೂ ಮಧ್ಯಾಹ್ನ ಮಲಗ್ತೀನಿ ಅಂದರೆ ಮಧ್ಯಾಹ್ನ ಟೈಮು ರಿಮೂವ್ ಮಾಡಿಟ್ರೆ ಬೆಸ್ಟು ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ರಾತ್ರಿ ಟೈಮ್ ಅಷ್ಟೇ, ಮಧ್ಯಾಹ್ನ ಟೈಮ್ ಮಲಗೋ ಅಭ್ಯಾಸ ಇಲ್ಲ, ರಾತ್ರಿ ಟೈಮ್ ಮಾತ್ರ ರಿಮೂವ್ ಮಾಡಿ ಇರ್ತಾ ಇದ್ದ. ಮತ್ತು ಈ ಬೆಲ್ಟನ್ನ ನೀವು ಪದೇ ಪದೇ ತೋರಿಸ್ತೀನಿ, ಅದಕ್ಕೆ ನಾನು ಬೆಲ್ಟ್ನ ಹಾಕ್ಕೊಂಡಿಲ್ಲ. ಪದೇ ಪದೇ ಇದನ್ನು ರಿಮೂವ್ ಮಾಡೋದು ಹಾಕೋದು, ರಿಮೂವ್ ಮಾಡೋದು ಹಾಕೋದು ಮಾಡ್ತಾಯಿದ್ರೆ ಇದೇನಿದೆ ಇದು ಬೇಗ ಹಾಳಾಗ್ಬಿಡುತ್ತೆ. ನೋಡಿ, ನಾವು ಈ ಥರ ಇರುತ್ತೆ, ಇದನ್ನು ತೆಗೆದು ನಾವೇನು ಮಾಡ್ತೀವಿ, ಈ ಥರ ಹಾಕ್ಬಿಡ್ತೀವಿ, ಅರ್ಥ ಆಯ್ತಾ? ಇದು ತೆಗೆದು ಹಿಂಗೆ ಹಾಕ್ತಾ ಇರ್ತೀವಲ್ಲ, ಅವಾಗ ಏನಾಗ್ಬಿಡುತ್ತೆ, ಇದೆಲ್ಲ ಹೋಗ್ತಾ ಬರುತ್ತೆ, ಅಂದರೆ ಹಾಳಾಗ್ತಾ ಬರುತ್ತೆ. ಆವಾಗ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಬೆಲ್ಟ್ ಚೆನ್ನಾಗಿರುತ್ತೆ, ಇದಂತೂ ಸಖತ್ತಾಗಿರುತ್ತೆ, ಇದು ಹೋಗ್ಬಿಡುತ್ತೆ. ಇದೆಲ್ಲ ಹೋಗ್ಬಿಟ್ಮೇಲೆ ಇದು ವೇಸ್ಟು ಅಂತಲೇ ಅಲ್ಲಿಗೆ ಅರ್ಥ. ಅದಕ್ಕೆ ಆದಷ್ಟು ಹೀಗೆ ತೆಗೆಯೋದು, ಅಂದರೆ ರಿಮೂವ್ ಮಾಡೋದು, ಹಾಕೋದು, ಆ ಥರದ್ದೆಲ್ಲ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ. ಒಂದಿನಕ್ಕೆ 3 ಸರಿ ರಿಮೂವ್ ಮಾಡಿ ಹಾಕೋದು, ಆ ಥರದ್ದೆಲ್ಲ ಮಾಡಬೇಡಿ. 1 ಸರಿ 2 ಸರಿ ಓಕೆ,
ನಾನು ಒಂದು ದಿನಕ್ಕೆ 2 ಟೈಮು ರಿಮೂವ್ ಮಾಡಿ ಹಾಕ್ತೀನಿ. ಒಂದು ಬೆಳಿಗ್ಗೆ ಹಾಕಿದರೆ ಇನ್ನು ಮಧ್ಯಾಹ್ನ ಅಂದರೆ ಸ್ನಾನಕ್ಕೆ ಹೋಗ್ತೀನಿ ನೋಡಿ, ಅಂಥ ಟೈಮಲ್ಲಿ ಒಂದ್ಸರಿ ರಿಮೂವ್ ಮಾಡ್ತೀನಿ. ಅದಾದಮೇಲೆ ಸ್ನಾನ ಮುಗಿಸಿ ಬಂದು ಒಂದ್ಸರಿ ಹಾಕ್ಕೊಂಡ್ರೆ ಮತ್ತೆ ನೈಟ್ ಮಲಗೋ ಟೈಮಲ್ಲಿ ಒಂದ್ಸರಿ ರಿಮೂವ್ ಮಾಡ್ತೀನಿ. ಹಾಗೆ ನಾನು ಪ್ರತಿದಿನ ಈ ಬೆಲ್ಟನ್ನು ಕಟ್ಟಬೇಕು ಅಂತ ಹೇಳಿದೆ. ಪ್ರತಿದಿನ ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಕರಗುತ್ತಾ ಬರುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆ ಎಕ್ಸಾಂಪಲ್ನ ನಿಮ್ಗೆ ಇಷ್ಟ ಆದರೆ ಕೇಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಮುಂದೆ ಹೋಗ್ಬೋದು. ಆ ಎಕ್ಸಾಂಪಲ್ ಏನಂದರೆ, ಇವಾಗ ಒಂದು ಬೌಲಲ್ಲಿ ಹಾಲು ಇಟ್ಟಿರ್ತೀವಿ ಅಂದ್ಕೊಳ್ಳಿ. ಹಾಲನ್ನ ಒಂದು ಸ್ವಲ್ಪ ಅಂದರೆ ಒಂದು ಫುಲ್ ಕಾಯಿಸಲ್ಲ ನಾವು ಹಾಲನ್ನ, ಒಂದು 2 ನಿಮಿಷ ಕಾಯಿಸ್ತೀವಿ. ಯಾರೋ ಬಂದರು ಅಂತೇಳಿ ಏನು ಮಾಡ್ತೀವಿ, ಆಫ್ ಮಾಡಿಬಿಡ್ತೀವಿ ಅಂದ್ಕೊಳ್ಳಿ. ಏನೋ ಒಂದು ಆಗುತ್ತೆ, ಆಫ್ ಮಾಡಿಬಿಟ್ಟಿರ್ತೀವಿ. ಅದೇನಾಗುತ್ತೆ, ಹಾಗೇ ಇರುತ್ತೆ. ನಾವು ಮತ್ತೆ ಒಂದು 2 ಸೆಕೆಂಡ್ 3 ಸೆಕೆಂಡ್ ಬಿಟ್ಟು ಮತ್ತೆ ಹೋಗಿ ಹಾಲನ್ನ ಬಿಸಿ ಮಾಡಿದ್ರೆ ಅದು ಬಿಸಿ ಇರುತ್ತಲ್ವ, ಮತ್ತೆ ಬೇಗ ಟೈಮ್ ತೊಗೊಳ್ಳಲ್ಲ, ಬೇಗ ಕಾದ್ಬಿಡುತ್ತೆ. ಆದರೆ ನಾವು ಮತ್ತೆ ಅದನ್ನು ಫುಲ್ಲು ಕೂಲ್ ಆಗೋ ತನಕ ಬಿಟ್ಬಿಟ್ಟು, ಅಂದರೆ ಫುಲ್ಲು ನಾವು ಅರ್ಧ ಕಾಯಿಸಿರ್ತೀವಿ, ಅಂದರೆ ಅರ್ಧಂಬರ್ಧ ಕಾಯಿಸಿರ್ತೀವಿ, ಮತ್ತೆ ಬಂದ್ಬಿಟ್ಟು ಅದು ಫುಲ್ಲು ಕೂಲ್ ಆದಮೇಲೆ, ಅಂದರೆ ಫುಲ್ಲು ತಣ್ಣಗಾದ್ಮೇಲೆ ಮತ್ತೆ ಹೋಗಿ ಸ್ಟವ್ ಹಚ್ಚಿ ಅದನ್ನ ಕಾಯಿಸಿದಾಗ ಮತ್ತೆ ಏನು ಮಾಡುತ್ತೆ, ಮತ್ತೆ ಫಸ್ಟಿಂದ ಕಾಯುತ್ತೆ. ಫುಲ್ ಕೂಲ್ ಆಗಿಬಿಟ್ಟಿರ್ತಲ್ವ, ಫಸ್ಟಿಂದ ಕಾಯುತ್ತೆ. ಅದೇ ನಾವು ಒಂದು 2 ಸೆಕೆಂಡ್ ಬಿಟ್ಟು ಮತ್ತೆ ಕಾಯಿಸಿದ್ರೆ ಅದು ಬೇಗ ಕಾಯ್ತಾ ಇತ್ತು. ಅದೇ ಥರನೇ ಇದು, ನೀವು ಪ್ರತಿದಿನ ಹಾಕ್ಕೊಂಡ್ರೆ ಬೇಗ ಕರಗುತ್ತೆ. ನೀವು ಮಧ್ಯದಲ್ಲಿ ಒಂದು 4 ದಿನ 5 ದಿನ ಗ್ಯಾಪ್ ಎಲ್ಲ ಕೊಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ನೀವು ಪ್ರತಿದಿನ ಯೂಸ್ ಮಾಡಿ. 1 ದಿನ 2 ದಿನ ಓಕೆ, ಆದರೆ ತುಂಬ ದಿನ ಗ್ಯಾಪ್ ಎಲ್ಲ ಕೊಡೋಕ್ಕೆ ಹೋಗ್ಬೇಡಿ. ಆದಷ್ಟು ಮನೇಲಿ ಇದ್ದಷ್ಟು ದಿನ ಯೂಸ್ ಮಾಡಿ. ಹಾಗೆ ಸ್ವಲ್ಪ ಮಧ್ಯದಲ್ಲಿ ಸುಮಾರು ತಿಂಗ್ಳುಗಟ್ಟಲೆ ಅಂದರೆ ಒಂದ್ಸರಿ 15 ದಿನ 10 ದಿನ ಈ ಥರ ಊರಿಗೆಲ್ಲ ಹೋದಾಗ ಗೊತ್ತು ಏನಾಗಿತ್ತು ಅಂತೇಳಿ. ಆ ಟೈಮಲ್ಲಿ ನಾನು ಅದನ್ನು ಹಾಕಿ ಯೂಸೇ ಮಾಡಿಲ್ಲ. ಕರೆಕ್ಟಾಗಿ ನಾನು ಒಂದು ತಿಂಗಳು 1 ತಿಂಗಳು ಕರೆಕ್ಟಾಗಿ ನನಗೆ ಅನಿಸಿದ್ದನು 1 ತಿಂಗಳಷ್ಟೇ ನಾನು ಅದನ್ನು ನೀಟಾಗಿ ಆ ಬೆಲ್ಟನ್ನು ಯೂಸ್ ಮಾಡಿದ್ದು. ಅದಾದಮೇಲೆ ಊರಿಗೆ ಹೋಗೋದು, ಅಲ್ಲಿ 15 ದಿನ ಇರೋದು, ಮತ್ತೆ ಬರೋದು, 1 ವಾರ ಇರೋದು, ಮತ್ತೆ ಹೋಗೋದು, ಅಲ್ಲೊಂದು 10 ದಿನ ಇರೋದು, ಈ ಥರ ಆಗಿ ನಾನು ಸರಿಯಾಗಿ ಬೆಲ್ಟನ್ನು ಯೂಸ್ ಮಾಡೋಕ್ಕಾಗಲಿಲ್ಲ. ಅಂದರೆ ಆ ಟೈಮಲ್ಲಿ ಅಷ್ಟೇ ಆ ಥರ ಆಗಿರೋದ್ರಿಂದ ಯೂಸ್ ಮಾಡೋಕ್ಕಾಗಲಿಲ್ಲ. ಅದೇ ನೀವು ಆ ಥರ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳೋದು ಅಷ್ಟೇ. ಹಾಗೆ ನೀವು ಇದನ್ನು ಕಟ್ಕೊಂಡು ಎಕ್ಸಸೈಸು ಅಥವಾ ವರ್ಕೌಟ್ ಎಲ್ಲ ಮಾಡ್ತೀನಿ ಅಂದರೆ ಇನ್ನೂ ಬೇಗ ಒಳ್ಳೆಯದೇ, ಅಂದರೆ ಇನ್ನೂ ಬೇಗನೆ ಕರಗುತ್ತೆ. ನಾವೇನಂದರೆ ನಾನು ಯೂಸ್ ಮಾಡ್ತಾ ಇದ್ದಂದರೆ ಮನೆ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಕಸ ಗುಡಿಸೋದು, ಒರೆಸೋದು, ಬಗ್ಗೋದು, ಅಂದರೆ ಬಗ್ಗಿ ಹೇಳೋದು, ಹಿಂಗೆ ಕೆಳಗಡೆ ಬಗ್ಗೋದು, ಅಂದರೆ ಮನೆ ಒರೆಸೋದು, ಈ ಥರದ್ದೆಲ್ಲ ಮಾಡ್ತಿದ್ರೆ ಸ್ವಲ್ಪ ಬೇಗ ಅದಕ್ಕೆ ಇದಾಗುತ್ತೆ, ಬೇಗ ಕರಗೋದಕ್ಕೆ ಈಸಿ ಆಗುತ್ತೆ. ಅಂದರೆ ವರ್ಕೌಟ್ ಎಲ್ಲ ಮಾಡ್ತೀನಿ ಅಂದರೆ ಇನ್ನೂ ಬೇಗ ಕರಗುತ್ತೆ. ಹಾಗೆ ಆಫೀಸಲ್ಲಿ ಯೂಸ್ ಮಾಡ್ಬೋದು, ಅಂದರೆ ಕೂತಿದ್ದ ಜಾಗದಲ್ಲೇ ಕೂತ್ಕೊಳ್ತೀವಿ, ಅಂಥ ಟೈಮಲ್ಲಿ ನನ್ನ ಪ್ರಕಾರ ಬೇಡ ಅಂತ ಅನ್ಕೋತೀನಿ. ನೀವೇನಾದರೂ ಎಕ್ಸಸೈಸ್ ಆ ಥರದ್ದೆಲ್ಲ ಮಾಡಿದರೆ ಅಂಥ ಟೈಮಲ್ಲಿ ಬೇಕಾದ್ರೆ ಯೂಸ್ ಮಾಡಿ, ಒಳ್ಳೆಯದು. ಅಂಥ ಟೈಮಲ್ಲಿ ಈ ಥರ ಟೈಮಲ್ಲಿ ಯೂಸ್ ಮಾಡೋದಕ್ಕಿಂತ ನನಗನ್ಸಿದ್ದು, ನಮಗೆ ಡೆಲಿವರಿ ಆದಾಗ ನಮಗೆ ಆ ಟೈಮಲ್ಲಿ ಬಟ್ಟೆ ಕಟ್ಟೋದಕ್ಕೆ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಹೇಳ್ತಾರೆ ಬಟ್ಟೆ ಕಟ್ಟಿ, ಸೊಂಟಕ್ಕೆ ಏನಂದರೆ ಗಟ್ಟಿರುತ್ತೆ ಸೊಂಟ ಅಂತೇಳಿ ಹೇಳ್ತಾರೆ. ನಿಜವಾಗ್ಲೂ ಆ ಟೈಮಲ್ಲಿ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಹಾಗೆ ಮಾಡಿದ್ದು, ಅಯ್ಯೋ ನಮಗೆ ಆ ಹೊಟ್ಟೆ ಬರುತ್ತೆ ಅಂಥೇಳಿ ಅಂದ್ಕೊಂಡಿದ್ದೆ. ಅದಾದಮೇಲೆ ಅದು ದಪ್ಪ ಆಗ್ತಾ ಹೊಟ್ಟೆ ಬರುತ್ತೆ. ಅದರಿಂದ ಆದಷ್ಟು ಡೆಲಿವರಿ ಟೈಮಲ್ಲಿ ನೀವು ಏನಂದರೆ ಸೊಂಟಕ್ಕೆ ಬಟ್ಟೆನ ಕಟ್ಕೊಳ್ಳಿ. ಬಟ್ಟೆ ಇಲ್ಲಾಂದರೆ ಈಗೇನು ಈ ಥರ ಬೆಲ್ಟೆಲ್ಲ ಸಿಗುತ್ತೆ, ಆರಾಮಾಗಿ ನೀವು ಕಟ್ಕೋಬೋದು, ಯೂಸ್ ಮಾಡ್ಬೋದು. ಅದೇ ಒಳ್ಳೆಯದು. ಅವ್ರು ಏನು ಹೇಳ್ತಾರೆ ಆ ಟೈಮಲ್ಲಿ ಅದನ್ನು ಮಾಡಿಬಿಟ್ರೆ ನೋಡಿ, ಇಂಥ ಟೈಮಲ್ಲಿ ನಮ್ಮ ಥರ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಅದೇ ಆ ಟೈಮಲ್ಲಿ ಕಟ್ಟಿಲ್ಲ ಅಂದರೆ ಈ ಟೈಮಲ್ಲಿ ಆಮೇಲೆ ಹೊಟ್ಟೆ ಬಂದಮೇಲೆ ಕಟ್ಟಬೇಕಾಗುತ್ತೆ. ನನಗೆ ತುಂಬ ಹೊಟ್ಟೆ ಎಲ್ಲ ಏನಿಲ್ಲ, ಅಂದರೆ ಕೆಳ ಹೊಟ್ಟೆ ಸ್ವಲ್ಪ ಇದೆ ಅಷ್ಟೇ, ತುಂಬ ಏನಿಲ್ಲ, ಅದೇನು ಕಾಣಿಸಲ್ಲ. ಆದ್ರೂ ಯಾವಾಗಲಾದ್ರೂ ಒಂದೊಂದು ಡ್ರೆಸ್ಗಳಲ್ಲಿ ಕಾಣಿಸುತ್ತೆ. ಅಂದರೆ ಡ್ರೆಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಒಂದೊಂದು ಡ್ರೆಸ್ಗಳಲ್ಲಿ ಏನೂ ಕಾಣಿಸಲ್ಲ, ಹೊಟ್ಟೆನೇ ಇಲ್ವೇನೆ ಹುಡುಗಿ ಅನ್ಬೇಕು, ಆ ಥರ ಇರುತ್ತೆ. ಒಂದೊಂದು ಡ್ರೆಸ್ಸಲ್ಲಿ ಏನು ಇಷ್ಟಪ್ಪ ಹೊಟ್ಟೆ ಇದೆ ಅಂತ ನನಗೇನೆ ಅನ್ನಿಸ್ತಾ ಇರುತ್ತೆ. ಆ ಥರ ಡ್ರೆಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅದು ತುಂಬ ಹೊಟ್ಟೆ ದಪ್ಪ ಆಗ್ತಾ ನಾವು ಕೂಡ ಹೊಟ್ಟೆ ಕೂಡ ಬರುತ್ತೆ. ಅದರಿಂದ ಆದಷ್ಟು ನೀವು ಬಾಣಂತನದಲ್ಲಿ ಈ ಬೆಲ್ಟನ್ನ ಕಟ್ಟೋದು ಒಳ್ಳೆಯದು ಅಂತ ನನ್ನ ಪ್ರಕಾರ. ಹಾಗೆ ಇನ್ನೊಂದು ಟಿಪ್ಸು ಕೂಡ ಹೇಳ್ತೀನಿ ನೋಡಿ. ಅಂಥ ಪ್ಯಾಂಟೀಸ್ನ ಯೂಸ್ ಮಾಡಬೇಕಾದ್ರೆ 2 ಥರ ಪ್ಯಾಂಟೀಸ್ ಇದೆ, ಒಂದು ಥರ ಅಲ್ಲ, 2 ಥರ ಪ್ಯಾಂಟೀಸ್ ಇದೆ. ಇದು ಎಷ್ಟು ಜನಕ್ಕೆ ಗೊತ್ತಿಲ್ವೋ ಗೊತ್ತಿಲ್ಲ, ಅದಕ್ಕೆ ನಾನು ಒಂದು ಸರಿ ಹೇಳ್ತಾ ಇದ್ದೀನಿ. 2 ಥರ ಪ್ಯಾಂಟೀಸ್ ಇರುತ್ತೆ. ಒಂದು ಬಿಕಿನಿ
ಪ್ಯಾಂಟೀಸ್ ಅಂತ ಹೇಳಿ ಗೊತ್ತಿರುತ್ತೆ. ಬಿಕಿನಿ ಪ್ಯಾಂಟೀಸ್ ಅಂದರೆ ಯಾವ ಥರ ಇರುತ್ತೆ ಅಂತ ಹೇಳಿ. ಅದು ಸ್ವಲ್ಪ ಕೆಳಹೊಟ್ಟೆಗಿನ್ನ ಕೆಳಗಡೆಗೆ ಬರುತ್ತೆ ಅದು ಪ್ಯಾಂಟೀಸ್. ಇನ್ನೊಂದು ಟಮ್ಮಿ ಪ್ಯಾಂಟೀಸ್ ಅಂತ ಹೇಳಿ ಸಿಗುತ್ತೆ. ಅದು ನಮ್ಮ ಹೊಟ್ಟೆನ ಅಂದರೆ ಕೆಳ ಹೊಟ್ಟೆ ಏನಿರುತ್ತೆ ಅದನ್ನು ಅಲ್ಲಿ ತನಕ ಬರುತ್ತೆ. ಮತ್ತು ಆ ಪ್ಯಾಂಟೀಸ್ ಏನು ಮಾಡುತ್ತೆ ಅಂದರೆ ಟಮ್ಮಿ ಪ್ಯಾಂಟೀಸ್ ಅಂತ ಏನಿರುತ್ತೆ ಆ ಪ್ಯಾಂಟೀಸ್ ಏನು ಮಾಡುತ್ತೆ ಅಂದರೆ ಹೊಟ್ಟೆನ, ಈಗ ಹೊಟ್ಟೆ ಇದೆ ಅಂದ್ಕೊಳ್ಳಿ, ಇದು ಹೊಟ್ಟೆ ನೋಡಿ ನಿಮಗೆ ಕಾಣಿಸ್ತಿದೆ, ಊದ್ಕೊಂಡಿರೋ ಥರ ಇದೆ ಅಂದರೆ ಹಿಂಗೆ ಬಂದಿರುತ್ತೆ ಅಂತ ಹೊಟ್ಟೆ. ಈಗ ಟಮ್ಮಿ ಪ್ಯಾಂಟೀಸ್ನ ನಾವು ಯೂಸ್ ಮಾಡಿದಾಗ ಅದು ಇಲ್ಲಿ ತನಕ ಬರುತ್ತೆ. ಈಗ ಟಮ್ಮಿ ಪ್ಯಾಂಟೀಸ್ನ ಈ ಥರ ಯೂಸ್ ಮಾಡ್ತೀವಿ. ಬಿಕಿನಿ ಪ್ಯಾಂಟೀಸ್ ಅಂದರೆ ಇಲ್ಲಿಗೆ ಬಂದ್ಬಿಡುತ್ತೆ. ಟಮ್ಮಿ ಪ್ಯಾಂಟೀಸ್ ಅಂದರೆ ಈ ಟಮ್ಮಿ ಹೊಟ್ಟೆ ಏನಿದೆ ಇದನ್ನ ಪ್ರೆಸ್ ಮಾಡುತ್ತೆ. ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಇದು ಮಾಡುತ್ತೆ. ಓಕೆ, ಇಲ್ಲಿ ಹೊಟ್ಟೆ ಇರುತ್ತೆ ಒಳಗಡೆ, ಆದರೆ ಈ ಪ್ಯಾಂಟೀಸ್ನ ಯೂಸ್ ಮಾಡಿದಾಗ ಹಿಂಗೆ ಪ್ರೆಸ್ ಮಾಡುತ್ತೆ. ಆವಾಗ ಅದೇನಾಗುತ್ತೆ ನಮಗೆ ಕಾಣಿಸಲ್ಲ. ಯಾವುದಾದ್ರೂ ಒಂದು ಡ್ರೆಸ್ ಎಲ್ಲ ಹಾಕೊಂಡಾಗ ನಮಗೆ ಹೊಟ್ಟೆ ಇದೆ ಅನ್ನೋದನ್ನು ಮರೆ ಮಾಚುತ್ತೆ ಅಷ್ಟೇ, ಹೋಗಲ್ಲ, ಅದು ಮರೆ ಮಾಚುತ್ತೆ. ಆ ಥರ ಪ್ಯಾಂಟೀಸ್ನ ನೀವು ಯೂಸ್ ಮಾಡ್ಬೋದು. ನೀವು ಅಂಗಡಿಗೆ ಹೋದಾಗ ಟಮ್ಮಿ ಪ್ಯಾಂಟೀಸ್ ಕೊಡಿ ಅಂದರೆ ಕೊಡ್ತಾರೆ. ಸ್ವಲ್ಪ ಬಿಕಿನಿ ಅಂದರೆ ಇದು ಕೆಳ ಹೊಟ್ಟೆಗಿನ್ನ ಕೆಳಗಡೆಗೆ ಬರುತ್ತೆ. ಬಿಕಿನಿ ಪ್ಯಾಂಟೀಸ್ ಅಂದರೆ ಇಲ್ಲಿ ತನಕ ಬರುತ್ತೆ ಅಂದ್ಕೊಳ್ಳಿ. ಬಿಕಿನಿ ಅಂದರೆ ಬಿಕಿನಿ ಪ್ಯಾಂಟೀಸು. ಟಮ್ಮಿ ಪ್ಯಾಂಟೀಸ್ ಇಲ್ಲಿಗೆ ಬರುತ್ತೆ. ಅವಾಗ ಇದೇನಾಗುತ್ತೆ, ಟೈಟಾಗಿ ಕೂರುತ್ತಲ್ವ, ಆವಾಗ ಕಾಣಿಸಲ್ಲ ಅಷ್ಟೇ. ಆದಷ್ಟು ಆ ಥರ ಪ್ಯಾಂಟೀಸ್ನ ಯೂಸ್ ಮಾಡೋದು ಬೆಸ್ಟ್. ಈ ಥರ ಡೈಲಿ ಬೆಲ್ಟನ್ನ ಯೂಸ್ ಮಾಡ್ತಾ ಬಂದರೆ ನಿಜವಾಗ್ಲೂ ವರ್ಕ್ ಆಗುತ್ತೆ. ಟೈಮ್ ಎಷ್ಟು ತಿಂಗಳು ತೊಗೋಬೋದು ಅಂತಂದರೆ ನನ್ನ ಪ್ರಕಾರ ನೀವು 1 ತಿಂಗಳು ಯೂಸ್ ಮಾಡಿದಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದು 15 ದಿನ ಡೈಲಿ ಯೂಸ್ ಮಾಡ್ತಾ ಬಂದರೆ ನಿಮಗೇನೆ ಗೊತ್ತಾಗುತ್ತೆ, ಕರಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ನೀವು 1 ತಿಂಗಳು ಯೂಸ್ ಮಾಡಿದಾಗಲೇ, ಅಂದರೆ ನಿಮ್ಮ ಹೊಟ್ಟೆ ಮೇಲೆ ಡಿಪೆಂಡ ಏನೋ ಗೊತ್ತಿಲ್ಲ. ನಾನು ಕರೆಕ್ಟಾಗಿ ಯೂಸ್ ಮಾಡಿಲ್ಲ, ನಾನು ಸ್ವಲ್ಪ ದಿನ ಗ್ಯಾಪ್ ಕೊಟ್ಬಿಟ್ಟೆ. ಅದರಿಂದ ಇವಾಗ ನನ್ನ ಪ್ರಕಾರ ಗೊತ್ತಿಲ್ಲ. ನನ್ನ ಪ್ರಕಾರ ಒಂದು 3 ತಿಂಗಳು ತೊಗೊಳ್ಬೋದು ಅಂದ್ಕೊಂಡಿದ್ದೀನಿ. 3 ರಿಂದ 4 ತಿಂಗಳು ತೊಗೋಬೋದು. ಡೈಲಿ ಯೂಸ್ ಮಾಡಿದ್ರೆ ಯಾವ ಥರ ತೊಗೊಳುತ್ತೆ ಅನ್ನೋದು ಗೊತ್ತಿಲ್ಲ. ಆದಷ್ಟು ಅದಕ್ಕೆ ಹೇಳ್ತಾ ಇರೋದು ಡೈಲಿ ಯೂಸ್ ಮಾಡಿ ಅಂತೇಳಿ. ಈ ಬೆಲ್ಟನ್ನ ಯೂಸ್ ಮಾಡಿಲ್ಲ, ಬೆಲ್ಟ್ ಯೂಸ್ ಮಾಡಿಲ್ವಲ್ಲ, ಇವಾಗ ನನ್ನ ಹೊಟ್ಟೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ. ಮತ್ತು ಯಾವ ಥರ ಬೆಲ್ಟನ್ನ ಯೂಸ್ ಮಾಡಬೇಕು ಅಂತಲೂ ಕೂಡ ತೋರಿಸ್ತೀನಿ. ಓಕೆ, ಇವಾಗ ನೋಡಿ ನಾನು ಬೆಲ್ಟ್ ಯೂಸ್ ಮಾಡಿಲ್ಲ. ಬೆಲ್ಟು ನನ್ನ ಕೈಯಲ್ಲೇ ಇದೆ. ನಿಮಿಷ ನೋಡಿ, ಬೆಲ್ಟ್ ಬಂದು ನನ್ನ ಕೈಯಲ್ಲೇ ಇದೆ. ಇವಾಗ ನನ್ನ ಹೊಟ್ಟೆ ಏನಿದೆ ಅದನ್ನು ತೋರಿಸ್ತೀನಿ. ಅಂದರೆ ಹೊಟ್ಟೆ ಇದೆ ಇಲ್ಲ ಅಂತಲ್ಲ, ಲೈಟಾಗಿದೆ, ಕರಗಿದೆ. ಎಷ್ಟು ಕರಗಿದೆ ಏನೋ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಬೆಲ್ಟು ಆಮೇಲೆ ಹಾಕ್ಕೊಂಡು ತೋರಿಸ್ತವ್ರೆ ಅಂದ್ಕೋಬೇಡಿ. ನೋಡಿ, ಬೆಲ್ಟ್ ಕೈಯಲ್ಲೇ ಇದೆ. ಇವಾಗ ನೀವು ನೋಡ್ತಿರ್ಬೋದು, ಕಾಣಿಸ್ತಿದ್ಯಾ ನೋಡಿ. ಇವಾಗ ನಿಮಗೆ ಗೊತ್ತಾಗುತ್ತೆ ಹೊಟ್ಟೆ ಕರಗಿದೆ. ಇಲ್ಲಿ ಹೊಟ್ಟೆ ನೋಡಿ ನಿಮಗೆ ಕಾಣಿಸ್ಬೋದು, ಲೈಟಾಗಿ ಹೊಟ್ಟೆ ಇದೆ. ಇನ್ನೂ ಸ್ವಲ್ಪ ದಿನ ಯೂಸ್ ಮಾಡ್ತೀನಿ, ಆಮೇಲೆ ಅದು ಕೂಡ ನೀಟಾಗಿ ಕರಗುತ್ತೆ. ಈ ಹೊಟ್ಟೆ ಇದೆ ನೋಡಿ, ಇದನ್ನು ನೀಟಾಗಿ ನಾವು ಕರಗಿಸ್ಬೋದು. ಆದರೆ ಈ ಹೊಟ್ಟೆ ಇದೆ ನೋಡಿ, ಇಲ್ಲಿ ನೋಡಿ, ಈ ಹೊಟ್ಟೆ ಇದೆಯಲ್ಲ, ಈ ಹೊಟ್ಟೆನ ಕರಗಿಸೋದು, ಈ ಹೊಟ್ಟೆನ ತುಂಬ ಕಷ್ಟ. ಅದನ್ನೇ ನಾನು ಅವಾಗಿಂದ ಹೇಳಿದ್ದು, ಈ ಹೊಟ್ಟೆನ ಕರಗಿಸೋದು ತುಂಬ ಕಷ್ಟ. ಇವಾಗ ಈ ಬೆಲ್ಟನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ. ಹಾಗೆ ಇನ್ನೊಂದೇನೆಂದರೆ, ಬೆಲ್ಟ್ ಇಲ್ಲ ಅಂದರೆ ನೀವು ಏನಂದರೆ ಬಟ್ಟೆ ಇದ್ದರೆ, ಕಾಟನ್ ಸೀರೆ ಆ ಥರದ್ದೆಲ್ಲ ಇದ್ದರೆ ನೀವು ಅದನ್ನೇ ಯೂಸ್ ಮಾಡ್ಬೋದು. ಬೆಲ್ಟೇ ಬೇಕು ಅಂತ ಏನಿಲ್ಲ. ನನಗೆ ಬೆಲ್ಟು ಅಂದರೆ ಸೀರೆ ಎಲ್ಲ ಇಲ್ಲ ಅಂತೇಳಿ ಬೆಲ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಈ ಬೆಲ್ಟಲ್ಲಿ ಇದೊಂದೇ ಥರ ಬೆಲ್ಟ್ ಅಂತಲ್ಲ, ತುಂಬ ಥರದ್ದು ಬೆಲ್ಟ್ಗಳು ಸಿಗುತ್ತೆ. ಅಂದರೆ ಟಮ್ಮಿನ ಕಡಿಮೆ ಮಾಡುವಂಥದ್ದು. ಹೋಗ್ಬಿಟ್ಟು ನೀವು ಯಾವುದಾದ್ರೂ ನಿಮ್ಮದು ಆನ್ಲೈನು ಆ್ಯಪ್ಗಳಿರುತ್ತಲ್ಲ, ಮೀಶೋ ಅಂತಿಲ್ಲ, ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲೆಲ್ಲಾದ್ರೂ ಹೋಗಿ ಚೆಕ್ ಮಾಡಿ. ಬೇರೆ ಬೇರೆ ಥರ ಬೆಲ್ಟ್ಗಳು ಸಿಗುತ್ತೆ, ಇದು ಒಂದೇ ಥರ ಅಲ್ಲ. ನನಗೆ ಫಸ್ಟು ಇದನ್ನೇ ತರಿಸಿದ್ನಲ್ವ, ಅದಕ್ಕೆ ನನಗೆ ಇದೇ ಇಷ್ಟ ಆಯಿತು ಅಂತೇಳಿ ಇದನ್ನೇ ತರಿಸಿದ್ದೀನಿ. ನಿಮಗೆ ಬೇರೆ ಬೇರೆ ಥರ ಕೂಡ ಬೆಲ್ಟ್ಗಳು ಸಿಗುತ್ತೆ. ಹೋಗ್ಬಿಟ್ಟು ಟಮ್ಮಿ ಬೆಲ್ಟ್ಸ್ ಅಂತೇಳಿ ಸರ್ಚ್ ಮಾಡಿದ್ರೆ ತುಂಬ ಬೆಲ್ಟ್ ಸಿಗುತ್ತೆ. ನಿಮಗೆ ಯಾವ ಥರ ಬೆಲ್ಟು ಓಕೆ ಅನಿಸುತ್ತೆ ಅದನ್ನು ತೊಗೊಳ್ಳಿ. ಓಕೆನಾ, ಇದೇ ಬೆಲ್ಟ್ ತೊಗೋಬೇಕು ಅಂತ ಏನಿಲ್ಲ. ಓಕೆ, ಇದನ್ನು ತೋರಿಸ್ಬಿಡ್ತೀನಿ. ಓಕೆ, ಈಗ ಹೊಟ್ಟೆ ಈ ಥರ ಇದೆ ಅಂದ್ಕೊಳ್ಳಿ. ಇವಾಗ ಇದು ನಾನು ಬಟ್ಟೆ ಮೇಲೆ ತೋರಿಸ್ತಿದ್ದೀನಿ. ಬಟ್ಟೆ ಮೇಲೆ ಯೂಸ್ ಮಾಡೋದಲ್ಲ, ಸ್ಕಿನ್ ಮೇಲೆ ಯೂಸ್ ಮಾಡಬೇಕು. ಓಕೆ,
ಇದು ಬೆಲ್ಟು ಈ ಥರ ಇರುತ್ತೆ. ಹಾಗೆ ಇನ್ನೊಂದು ಹೇಳ್ಬಿಡ್ತೀನಿ, ಈ ಬೆಲ್ಟ್ ಬಂದು ತುಂಬ ದೊಡ್ಡದಿತ್ತು, ಅಂದರೆ ತೋರಿಸ್ತೀನಿ ರೀ ನಿಮಗೆ ಅರ್ಥ ಆಗೋ ಥರ. ಈ ಬೆಲ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಟಿಚಿಂಗು, ಇದನ್ನು ನಾನೇ ಹೊಲ್ದಿರೋದು. ಯಾಕೆಂದರೆ ಇದೇನಿದೆ ಇದು ಅಂಟಿಸೋದು, ಇದು ಬಂದು ಇಲ್ಲಿ ಬಂದಿತ್ತು, ನಿಮಗೆ ಕಾಣಿಸ್ತಿದ್ಯಾ, ಇಲ್ಲಿ ಬಂದಿತ್ತು. ಆವಾಗ ನನಗೆ ಇಷ್ಟು ದಪ್ಪ ಸೊಂಟನೇ ಇಲ್ಲ ನೋಡಿ, ಇಷ್ಟು ದಪ್ಪ ಸೊಂಟ ಬರುತ್ತೆ ನನಗೆ, ಅಷ್ಟು ದಪ್ಪ ಸೊಂಟನೇ ಇಲ್ಲ. ಅದಕ್ಕೆ ನಾನೇನು ಮಾಡಿದೆ, ಅದನ್ನ ರಿಮೂವ್ ಮಾಡ್ಬೋದು, ಇಲ್ಲಿ ನೋಡ್ಬೋದು ರಿಮೂವ್ ಮಾಡಿದ್ದೀನಿ. ಇಲ್ಲಿ ರಿಮೂವ್ ಮಾಡಿ ಅದನ್ನು ನಾನು ಇಲ್ಲಿ ಮುಂದೆ ಹಾಕ್ಕೊಂಡಿದ್ದೀನಿ. ಮುಂದೆ ಹಾಕಿ ದಾರ ತಗೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನನ್ನ ಸೊಂಟದ ಅಳತೆ ಏನಿದೆ ಅಳತೆಗೆ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೂಡ ಅದು ದಪ್ಪ ಹೊಟ್ಟೆ ಇದ್ದರೆ ಓಕೆ, ಇದು ವರ್ಕ್ ಆಗುತ್ತೆ. ನಂತರ ಪುಟಾಣಿ ಹೊಟ್ಟೆ ಇದ್ದರೆ ಸಾಕಾಗಲ್ಲ, ಅಂದರೆ ದೊಡ್ಡದಾಗ್ಬಿಡುತ್ತೆ. ಆವಾಗ ನೀವೇನು ಮಾಡಿ, ನಿಮ್ಗೆ ಎಷ್ಟು ಸೊಂಟಕ್ಕೆ ಇಟ್ಕೊಂಡು ನಿಮ್ಗೆ ಎಷ್ಟು ಇದಕ್ಕೆ ಬೇಕೋ ಅಷ್ಟಕ್ಕೆ ನೀವು ಇದನ್ನು ಬಿಚ್ಚಿಕೊಂಡು ನೀಟಾಗಿ ಹೊಲ್ಕೋಬೋದು. ನಾನು ಎರಡು ಕಡೆನೂ ಕೂಡ ಅದೇ ಥರ ಮಾಡಿದ್ದೀನಿ ನೋಡಿ, ಈ ಕಡೆನೂ ಕೂಡ ಅದೇ ಥರನೇ. ನನಗೆ ಚಿಕ್ಕದಾಗಿ ಬೇಕಿತ್ತು, ಇದು ದೊಡ್ಡ ಸೊಂಟ ಇರೋರಿಗೆ, ನನಗೆ ಚಿಕ್ಕ ಸೊಂಟ ಇರೋದ್ರಿಂದ ನಾನು ಆ ರೀತಿ ಮಾಡ್ಕೊಂಡಿದ್ದೀನಿ. ಓಕೆ ಓಕೆ ಇವಾಗ ನಾನು ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ. ನೀವು ಏನಂದರೆ ಸ್ಕಿನ್ ಮೇಲೆ ಇದನ್ನು ಕಟ್ಕೋಬೇಕು. ಓಕೆ, ಇದನ್ನು ಯಾವ ರೀತಿ ಕಟ್ಕೋಬೇಕಂದ್ರೆ, ಫಸ್ಟು ಹೊಟ್ಟೆ ಇದೆ ನೋಡಿ, ಕೆಳ ಹೊಟ್ಟೆ ಏನಿದೆ, ಈ ಕೆಳ ಹೊಟ್ಟೆನ ಎಳಿಬೇಕು ಮೇಲಕ್ಕೆ. ಈ ರೀತಿ ಇದೇನು ಬಂದಿರುತ್ತೆ, ಇದು ಒಂಥರ ಪಿಚಿ ಪಿಚಿ ಥರ ಇರುತ್ತೆ, ಅಂದರೆ ಮಗುವಾಗಿರೋರಿಗೆ ಇದೊಂಥರ ಪಿಚಿ ಪಿಚಿ ಥರ ಇರುತ್ತೆ. ಇದನ್ನೆಲ್ಲ ಎಳೆದ್ಬಿಟ್ಟು ನಾವು, ಓಕೆ ನಿಮಗೆ ಕಾಣಿಸ್ತಿದೆ, ಇದನ್ನೆಲ್ಲ ಹೊಟ್ಟೆನ ಮೇಲಕ್ಕೆ ಎಷ್ಟು ನಿಮಗೆ ಸಾಧ್ಯ ಅದನ್ನೆಲ್ಲ ಹಿಂಗೆ ಎಳ್ಕೊಳ್ಳಿ. ಎಳೆದ್ಬಿಟ್ಟು ಅದನ್ನು ನೀವು ಹಿಡ್ಕೊಂಡು ನೀಟಾಗಿ ಇಟ್ಕೊಂಡು ಅಲ್ಲಿಗೆ ನೀವು ಈ ಬೆಲ್ಟನ್ನು ಈ ರೀತಿ ಹಾಕ್ಕೋಬೇಕು. ಓಕೆ, ಇಲ್ಲಿ ಕಾಣಿಸ್ತಿದ್ಯಾ, ಇಲ್ಲಿ ಬೆಲ್ಟನ್ನು ಈ ರೀತಿ ಹಾಕ್ಕೋಬೇಕು. ನಿಮಗೆ ಎಷ್ಟು ಟೈಟಿಗೆ ಬೇಕು, ಓಕೆ, ನನಗೆ ಎಷ್ಟು ಟೈಟಿಗೆ ಬೇಕೋ ಅಷ್ಟು ಟೈಟಿಗೆ ನಾನು ಹಾಕ್ಕೊಂಡಿದ್ದೀನಿ. ಈಗ ಸುಮ್ಮನೆ ತೋರಿಸ್ತಾ ಇರೋದಷ್ಟೇ, ಕರೆಕ್ಟಾಗಿ ಹಾಕ್ಕೊಂಡಿಲ್ಲ. ಇಲ್ಲಿ ಹೊಟ್ಟೆ ಇದೆ, ಇದನ್ನು ಹಾಕೋಬೇಕಂದ್ರೆ ನನ್ನ ಸ್ಕಿನ್ನನ್ನು ಎಳಿಬೇಕು. ನಿಮಗೆ ಮೇಲೆ ತೋರಿಸ್ತಾ ಇರೋದ್ರಿಂದ ಈ ಥರ ತೋರಿಸ್ತಾ ಇದ್ದೀನಿ. ಇಟ್ಕೊಂಡು ಇಲ್ಲಿ ನಿಮ್ಗೆ ಎಲ್ಲಿಂದ ಹೊಟ್ಟೆ ಸಿಗುತ್ತೆ ಹಿಂಗೆ ಇಟ್ಕೊಂಡು ಇಲ್ಲಿಂದ ನೀವು ಈ ರೀತಿಯಾಗಿ ನೋಡಿ, ಈ ರೀತಿ ಇಲ್ಲಿ ತನಕನೂ ಹಾಕೋಬೇಕು. ಇಲ್ಲಿ ತನಕ ಈ ಚೆಸ್ಟಿಂದ ಕೆಳಗಡೆ ಏನಿದೆ ಇಲ್ಲಿ ತನಕನೂ ಕೂಡ ನೀವು, ನನಗೆ ಇದು 3 ರೌಂಡ್ ಬರುತ್ತೆ. ದಪ್ಪಾಗಿರೋರಿಗೆ ಎಷ್ಟು ರೌಂಡ್ ಬರುತ್ತೆ ಅಂತ ಗೊತ್ತಿಲ್ಲ. ಓಕೆ, ಇಲ್ಲಿ ತನಕ ಹಾಕ್ಕೊಳ್ಳಿ. ಇಲ್ಲಿಗೆ ಹಾಕ್ಕೊಂಡು ನಿಮಗೆ ಎಷ್ಟು ಟೈಟ್ ಆಗಬೇಕು, ನಿಮಗೆ ಲೂಸ್ ಆಗಬೇಕಾ ಟೈಟ್ ಆಗಬೇಕಾ ನೀವೇ ನೋಡಿಕೊಂಡು ಈ ರೀತಿಯಾಗಿ ಹಾಕ್ಕೋಬೇಕು. ಆಯ್ತಾ ನೋಡಿ, ಈ ರೀತಿಯಾಗಿ ಹಾಕ್ಕೋಬೇಕು. ಆದಷ್ಟು ಇಲ್ಲಿ ತನಕ ಹಾಕ್ಕೊಳ್ಳಿ. ಇಲ್ಲಿ ತನಕ ಹಾಕ್ಕೊಂಡು ನೀವು ಟೈಟಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ನೀವು ಆರಾಮಾಗಿ ಮನೇಲಿ ಏನೇ ಕೆಲಸ ಇದ್ರೂ ಕೂಡ ನೀವು ಮಾಡ್ಕೋಬೋದು ನೋಡಿ. ಅವಾಗ ನಿಮ್ಗೆ ಎಷ್ಟು ಟೈಟ್ ಆಗಬೇಕು ಅಷ್ಟು ಟೈಟಾಗಿ ಹಾಕ್ಕೊಂಡ್ರೆ ಅದು ಬೇಗ ಕರಗುತ್ತೆ ಅಷ್ಟೇ. ನನಗೆ ಇಲ್ಲಿ ಇರೋದು ಹೊಟ್ಟೆ ನೋಡಿ, ನಿಮಗೆ ಕಾಣಿಸ್ತಿದ್ಯಾ, ಇವಾಗ ಕಾಣಿಸುತ್ತೆ ನೋಡಿ, ಇಲ್ಲಿ ಹೊಟ್ಟೆ ಕಾಣಿಸ್ತಾ ಇದೆ. ಅದು ನನಗೆ ಎಳ್ದಾಕಿದ್ರೆ ಅದು ಇಲ್ಲಿ ಬರುತ್ತೆ, ಮೇಲೆ ಬರುತ್ತೆ. ನೀವು ಇಲ್ಲಿಂದಾನೇ ಹಾಕ್ತೀನಿ ಅಂದರೆ ಇಲ್ಲಿ ನೋಡಿ, ಈ ರೀತಿನೂ ಕೂಡ ಹಾಕೋಬೋದು. ಆದಷ್ಟು ಇಲ್ಲಿ ಹಾಕೊಂಡಾಗ ಈ ಹೊಟ್ಟೆ ಏನಾಗುತ್ತೆ ಹೇಳಿ, ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅವಾಗ ಇಲ್ಲೆಲ್ಲ ಒಂಥರ ಮೇಲೆ ಬಂದು ಹೊಟ್ಟೆನೂ ಇಲ್ಲೇ ಬಂದು ಕೂತ್ಬಿಟ್ಟಿದೆಯೋ ಅನ್ನೋ ಥರ ಫೀಲ್ ಆಗುತ್ತೆ. ಆದರೆ ಹೊಟ್ಟೆ ಕರಗಿಸ್ಬೇಕು ಅಂದರೆ ಅದೆಲ್ಲ ಮಾಡಲೇಬೇಕು ನೋಡಿ ಇಲ್ಲಿ ಹಾಕಿರೋದ್ರಿಂದ ಈ ಹೊಟ್ಟೆ ನೋಡಿ ಇಲ್ಲಿ ಬಂದು ಕೂತ್ಕೊಂಡಿದೆ ನೋಡಿ. ಇಷ್ಟು ದಪ್ಪ ಇದೆ ನನ್ನ ಹೊಟ್ಟೆ ಅಂತ ನೋಡಿ, ಕಾಣಿಸ್ತಿದ್ಯಾ, ಇಷ್ಟು ದಪ್ಪ ಇದೆ ಕೆಳ ಹೊಟ್ಟೆ. ಅದನ್ನು ನಾನು ಇವಾಗ ಕರಗಿಸ್ಬೇಕಾಗಿರೋದು. ಈ ರೀತಿಯಾಗಿ ಬೆಲ್ಟ್ನ ಯೂಸ್ ಮಾಡ್ಕೊಂಡು ನೋಡಿ. ಈಗ ನಾನು ಕೆಳಗಡೆಯಿಂದ ಹಾಕಿದ್ದೀನಿ, ನಿಮಗೆ ಕಾಣಿಸ್ತಿದೆಯಾ, ಇಲ್ಲಿಂದ ಹಾಕಿದ್ದೀನಿ ನೋಡಿ. ನಿಮ್ಗೆ ಎಷ್ಟು ಟೈಟಿಗೆ ಬೇಕು ಅಷ್ಟು ಆರಾಮಾಗಿ ಹಾಕ್ಕೋಬೋದು ಅಷ್ಟೆ ನೋಡಿ. ನೋಡಿ, ಇದು ಹಾಕಿಲ್ಲ ಸರಿಯಾಗಿ, ಅದರಿಂದ ಆ ರೀತಿ ಕಾಣಿಸ್ತಾ ಇದೆ. ಈ ಥರ ಇಷ್ಟೇ. ಪ್ರತಿದಿನ ಈ ರೀತಿ ಹಾಕ್ಕೊಂಡ್ರೆ ಆರಾಮಾಗಿ ಹೊಟ್ಟೆ ಬೊಜ್ಜು ಏನಿದೆ ಅದನ್ನು ಆರಾಮಾಗಿ ಕರಗಿಸ್ಬೋದು. ಓಕೆ ಓಕೆ, ನೋಡಿದ್ರಲ್ಲ, ಈ ಥರ ಹೊಟ್ಟೆ ಬೊಜ್ಜನ್ನು ಕರಗಿಸ್ಬೋದು. ಅದೇ ನಿಧಾನಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ. ಆದಷ್ಟು ಪ್ರತಿದಿನ ಗ್ಯಾಪ್ ಕೊಡದೇ ಇರೋ ಥರ ಪ್ರತಿದಿನ ಯೂಸ್ ಮಾಡ್ತಾ ಬನ್ನಿ. ಇದು ಬಂದು
ಲಿಂಕ್ ಬೇಕು ಅಂದರೆ ಹಾಕಿರ್ತೀನಿ. ಇದು ಬಂದು 173 ಅನ್ಕೋತೀನಿ, ಅಂದರೆ 173 ರೂಪಾಯಿ ಇರಬೇಕು. ಸ್ಕ್ರೀನ್ಶಾಟು ಬೇಕಾದರೂ ಹಾಕಿರ್ತೀನಿ, ಇಲ್ಲ ನಿಮಗೆ ಬೇಕು ಅಂದರೆ ಕೇಳಿ ಲಿಂಕ್ ಕೂಡ ಹಾಕ್ತೀನಿ. ಇಲ್ಲಾಂದರೆ ನೀವು ಆನ್ಲೈನಲ್ಲಿ ಹೋಗ್ಬಿಟ್ಟು ಟಮ್ಮಿ ಏನಂದರೆ ಬೆಲ್ಟ್ ಅಂತ ಹೇಳಿ ಹೊಡೆದ್ರೆ ಸರ್ಚ್ ಮಾಡಿದ್ರೆ ತುಂಬ ವೆರೈಟಿ ಬರುತ್ತೆ. ಅದರಲ್ಲಿ ನೀವು ಯಾವುದಾದ್ರು ಒಂದು ಸೆಲೆಕ್ಷನ್ ಮಾಡಿ ತೊಗೊಂಡು ಯೂಸ್ ಮಾಡ್ಬೋದು. ಓಕೆ, ಇಲ್ಲ ಇದೇ ಥರದ್ದೇ ಬೇಕು ಅಂದರೆ ಕೇಳಿ, ನಾನು ಲಿಂಕ್ನ ಹಾಕಿರ್ತೀನಿ. ಓಕೆ, ಅಷ್ಟೇ, ಇನ್ನೇನಿಲ್ಲ. ಇದನ್ನು ಆದಷ್ಟು ಹಿಂಗೆ ತೆಗೆದು ಹಾಕೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಒಂದಿನಕ್ಕೆ 2 ಸರಿ, ಓಕೆ, ಒಂದು 3ರಿಂದ 4 ಸರಿ ಆ ಥರ ಎಲ್ಲ ತೆಗೆದು ಹಾಕೋದೆಲ್ಲ ಮಾಡಿದ್ರೆ ಸ್ವಲ್ಪ ಇದು ಹಾಳಾಗುತ್ತೆ. ಅದಕ್ಕೆ ಫಸ್ಟೇ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ಥರ ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಆದಷ್ಟು. ಮತ್ತು ಇನ್ನೊಂದು ಹೇಳ್ಬಿಡ್ತೇನೆ, ಏನಂದರೆ ಇದು ಬರೀ ಬೆಲ್ಲಿ ಫ್ಯಾಟ್ ಏನಿದೆ, ಹೊಟ್ಟೆ ಫ್ಯಾಟ್ ಏನಿದೆ ಅದನ್ನು ಮಾತ್ರ ಕರಗಿಸುತ್ತೆ, ನಿಮ್ಮ ಬಾಡಿ ಏನು ಕರಗಿಸಲ್ಲ. ಇದು ನಾವು ಎಲ್ಲಿಗೆ ಯೂಸ್ ಮಾಡ್ತಾಯಿದ್ದೀವಿ, ಹೊಟ್ಟೆಗೆ ಮಾತ್ರ ಯೂಸ್ ಮಾಡ್ತಿದ್ದೀವಿ. ಹೊಟ್ಟೆ ಮಾತ್ರ ಕರಗುತ್ತೆ, ಇಡೀ ನಮ್ಮ ಬಾಡಿ ಎಲ್ಲ ಕರಗುತ್ತೆ ಅಂದರೆ ಅದು ಇದರಿಂದ ಕರಗಲ್ಲ. ಅದು ನೀವು ಬೇರೆ ಏನಾದರೂ ಎಕ್ಸಸೈಸು ಅಥವಾ ಏನಾದರೂ ಜಿಮ್ಮು ವರ್ಕೌಟ್ ಆ ಥರದ್ದು ಮಾಡಿ ಕರಗಿಸ್ಬೇಕು. ಅದು ಬಿಟ್ಬಿಟ್ಟು ಇದು ಮಾತ್ರ ಒಂದೇ ಮಾಡೋದು, ಹೊಟ್ಟೆ ಒಂದು ಮಾತ್ರ ಕರಗಿಸೋದು, ಇನ್ನೇನು ಕರಗಿಸಲ್ಲ. ಓಕೆ ಫ್ರೆಂಡ್ಸ್, ಇದ್ರ ಬಗ್ಗೆ ಏನಾದರೂ ನಿಮ್ಗೇನಾದರೂ ಕ್ವಶನ್ಸ್ ಏನಾದ್ರು ಇದ್ದರೆ, ಅಥವಾ ನಾನೇನಾದ್ರು ಒಂದೊಂದು ಮಿಸ್ ಮಾಡಿಬಿಟ್ಟಿರ್ತೀವಿ, ಆ ಥರದ್ದು ಏನಾದರೂ ನಿಮ್ಗೇನಾದರೂ ಅನಿಸಿದರೆ ಬೇಕಾದ್ರೆ ನೀವು ಕ್ವಶನ್ ಮಾಡ್ಬೋದು. ನನಗೆ ಅದಕ್ಕೇನಾದ್ರು ಆನ್ಸರ್ ಮಾಡ್ಬೋದು ಅಂದರೆ ನಾನು ಮಾಡ್ತೀನಿ. ಓಕೆ, ಇವಾಗ ಯಾರಿಗೆಲ್ಲ ಬೆಲ್ಲಿ ಫ್ಯಾಟ್ ಏನಿದೆ ಅದನ್ನ ಕರಗಿಸುವಂಥವ್ರು ಆರಾಮಾಗಿ ಬೆಲ್ಲಿ ಫ್ಯಾಟ್ನ ಕರಗಿಸ್ಕೊಳ್ಳಿ. ಓಕೆ, ಈಗ ನಾನು ಇದನ್ನು ತೋರಿಸಿ ಮತ್ತೆ ಹಿಂಗೆ ತೆಗೆದು ಹಾಕಬೇಕು ಅಂತಲೇ ಬೆಳಿಗ್ಗೆಯಿಂದ ನಾನು ಏನಂದರೆ ಈ ಬೆಲ್ಟನ್ನ ಹಾಕ್ಕೊಂಡಿಲ್ಲ. ಇವಾಗ ಈ ಬೆಲ್ಟನ್ನ ಹಾಕ್ಕೊಂಡು ನನ್ನ ಕೆಲಸಗಳೇನಿದೆ ಅದನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು ಯಾರಿಗಾದರೂ ಎಲ್ಪ್ ಆಗ್ಬೋದು ಅನ್ನೋರಿಗೆ ನೀವು ಶೇರ್ ಮಾಡಿ. ಓಕೆ, ಬಾಯ್. ಓಕೆ, ಹಾಗೆ ನಾನು ಇವಾಗ ಬೆಲ್ಟನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೆಲ್ಟ್ ಹಾಕಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸೋಣ ಅಂತೇಳಿ ಇವಾಗ ನಾನು ತೋರಿಸ್ತೀನಿ. ನೋಡಿ, ಬೆಲ್ಟ್ ಹಾಕಿದ್ದೀನಿ ಇವಾಗ ಹೊಟ್ಟೆಗೆ. ನಿಮಗೆ ಗೊತ್ತೇ ಆಗಲ್ಲ ನೋಡಿ, ಇಲ್ಲಿ ಬೆಲ್ಟ್ ಇದೆ. ಇಲ್ಲಿಂದ ಹೊಟ್ಟೆನ ಎಳೆದು ನಾವು ಬೆಲ್ಟನ್ನ ಹಾಕಿದ್ದೀನಲ್ವಾ, ನೋಡಿ ಇಷ್ಟಿದೆ ಬೆಲ್ಟು. ನಿಮಿಷ ನೋಡಿ, ಇಷ್ಟು ಇಲ್ಲಿಂದ ಬೆಲ್ಟು ಹೊಟ್ಟೆ ಎಳೆದ್ಬಿಟ್ಟು ಹಾಕಿರೋದ್ರಿಂದ ಇಲ್ಲಿಂದ ಇಲ್ಲಿ ತನಕ ಕುತ್ಕೊಂಡಿದೆ ಬೆಲ್ಟು. ಆದರೆ ಗೊತ್ತಾಗಲ್ಲ. ಏನಾದರೂ ಜಾಸ್ತಿ ಹೊಟ್ಟೆ ಇದ್ದರೆ ಏನಾಗುತ್ತೆ ಅಂದರೆ ಇಲ್ಲಿ ಬಂದು ಕುತ್ಕೊಬಿಡುತ್ತೆ ಹೊಟ್ಟೆ. ಯಾಕೆಂದ್ರೆ ನಾವು ಟೈಟಾಗಿ ಕಟ್ಟಿರ್ತೀವಲ್ಲ, ಅದು ಸ್ವಲ್ಪ ದಿನ ಕರಗೋ ತನಕ ಟೈಮ್ ತೊಗೊಳುತ್ತೆ. ಕರಗ್ತಾ ಅದು ಇಲ್ಲಿ ಸಣ್ಣ ಆಗ್ತಾ ಬರುತ್ತೆ. ಅಂದರೆ ಇಲ್ಲಿ ಹೊಟ್ಟೆ ಇಲ್ಲ ಅಂದರೆ ಕರಗ್ತಾ ಇದೆ ಅಂತೇಳಿ ಇಲ್ಲಿ ಬಂದು ಇದೆಲ್ಲ ಎಳ್ದು ನಾವು ಟೈಟಾಗಿ ಕಟ್ತಾ ಬರ್ತೀವಲ್ಲ, ಅವಾಗ ಹೊಟ್ಟೆ ಬಂದ್ಬಿಟ್ಟು ಇಲ್ಲಿ ಕುತ್ಕೊಬಿಡುತ್ತೆ. ಈ ಪ್ಲೇಸಲ್ಲಿ ಏನಿದೆ, ಈ ಪ್ಲೇಸಲ್ಲಿ ಕುತ್ಕೊಬಿಡುತ್ತೆ. ನೋಡಿ, ನನಗೆ ಅಷ್ಟು ಪ್ಲೇಸಲ್ಲಿ ಇಲ್ಲ ಅಂದರೆ ಮೇಲೆ ಹೊಟ್ಟೆ ಇಲ್ಲದೆ ಇರೋದ್ರಿಂದ ಏನು ಈ ಪ್ಲೇಸಲ್ಲಿ ಏನು ಹೊಟ್ಟೆ ಕುತ್ಕೊಂಡಿಲ್ಲ. ನೀವು ನೋಡಿ, ಇಲ್ಲಿ ಆರಾಮಾಗಿ ಕಾಣಿಸ್ತಿದ. ಏನಾದ್ರು ಹೊಟ್ಟೆ ಇದ್ದರೆ ಇಲ್ಲಿ ಬಂದು ಹಿಂಗೆ ಕುತ್ಕೊಬಿಡುತ್ತೆ. ಇಲ್ಲಿ ಹೊಟ್ಟೆ ಹಿಂಗೆ ಕೂರುತ್ತೆ. ಇಲ್ಲಿ ಈ ಥರ ಪಟ್ಟಿ ಥರ ಇಲ್ಲಿ ಹಿಂಗೆ ಕುತ್ಕೊಬಿಟ್ಟಿರುತ್ತೆ. ಈ ಥರ ಹಿಂಗೆ ಕುತ್ಕೊಬಿಡುತ್ತೆ. ಕರ್ಗದ್ಮೇಲೆ ಏನಾಗಲ್ಲ. ನೋಡಿ, ಇವಾಗ ಎಷ್ಟು ಆರಾಮಾಗಿ ಕಾಣಿಸ್ತಿದೆ. ಏನು ಹೊಟ್ಟೆ ಇದೆ ಅಂತಲೇ ಗೊತ್ತಾಗಲ್ಲ, ಅಂದರೆ ಬೆಲ್ಟ್ ಹಾಕಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಹಾಗೆ ಇದೊಂದು ನಾನೇನಂದರೆ ಅಷ್ಟೇ ಯೂಸ್ ಮಾಡುವಂಥದ್ದು. ಮತ್ತೆ ಇನ್ನು ಯಾವುದೇ ಬೆಲ್ಟು ತೊಗೊಳ್ಳಲ್ಲ, ಸಾಕು. ಆಲ್ಮೋಸ್ಟ್ ಎಲ್ಲ ಕರಗಿದೆ. ಇನ್ನೊಂದು 20-25% ಅಷ್ಟಿದೆ. ಓಕೆ, ಆಮೇಲೆ ಇನ್ನೊಂದು ಹೇಳ್ಬೇಕಿತ್ತು ನಾನು, ಏನಂದರೆ ಹೊಟ್ಟೆ ಮೇಲೆ ಹೊಟ್ಟೆ ಏನು ಅನ್ಸಲ್ಲ, ಕೆಳ ಹೊಟ್ಟೆ ಏನಾಗುತ್ತೆ ಅಂದರೆ ಕರಗಿದ ಮೇಲೆ ಯಾವ ಥರ ಆಗುತ್ತೆ ಅಂದರೆ ಸ್ಕಿನ್ನು ಫುಲ್ ಇದು ಇಷ್ಟು ದಪ್ಪ ಇದೆ ಅಂದ್ಕೊಳ್ಳಿ. ಈ ಕೈ, ನನ್ನ ಕೈ ಫುಲ್ಲು ಸಣ್ಣ ಆಗೋಯ್ತು ಅಂದ್ಕೊಳ್ಳಿ, ಅಂದರೆ ಈ ಗಾತ್ರ ಆಗೋಯ್ತು ಅಂದ್ಕೊಳ್ಳಿ. ಅವಾಗ ಹೆಂಗಾಗುತ್ತೆ ಹೇಳಿ, ಇದು ಒಂಥರ ಪಿಚಿ ಥರ ಆಗಿಬಿಡುತ್ತೆ. ಅಂದರೆ ಮೊದಲಿನ ಥರ ಆಗಲ್ಲ. ಈಗ ಒಂದು ಬಲೂನ್ ತೊಗೊಳ್ತೀವಿ, ಅದು ಊದ್ಬಿಟ್ಟು ಮತ್ತೆ ಅದು ಏರೆಲ್ಲ ಹೋದ್ಮೇಲೆ ಆ ಬಲೂನ್ ಮತ್ತೆ ಅದೇ ಥರ ಇರುತ್ತಾ? ಇರಲ್ಲ ತಾನೆ. ಅದು ಒಂಥರ ಹೆಂಗೆಂಗೋ ಕಾಣಿಸ್ತಾ ಇರುತ್ತೆ. ಅಂದರೆ ಶೇಪೇ ಇರಲ್ಲ, ಅದಕ್ಕೆ ಒಂಥರ ಹೆಂಗೆಂಗೋ ಇರುತ್ತೆ. ಅದೇ ಥರನೇ ಹೊಟ್ಟೆ ಫುಲ್ಲು ಸಣ್ಣ ಆಗಿಬಿಟ್ಮೇಲೆ ಅದು ಮುಟ್ಟಿದ್ರೆ ಒಂಥರ ಪಿಚಿ ಥರ ಹಿಂಗೆ ಮಾಡಿದ್ರೆ ಸಾಕು ಒಂಥರ ಆಗಿಬಿಡುತ್ತೆ. ಆ ಥರ ಆಗುತ್ತೆ ಕೆಳ ಹೊಟ್ಟೆ. ಮೇಲೆ ಹೊಟ್ಟೆ ಏನಾಗಲ್ಲ, ಮೇಲೆ ಹೊಟ್ಟೆ ಹಾಗೆ ನೀಟಾಗಿರುತ್ತೆ.
ಕೆಳವಟ್ಟೆ ಮಾತ್ರ ಅದು ಮಗು ಪ್ರೆಗ್ನೆಂಟಲ್ಲಿ ಹಿಂಗೆ ಇರುತ್ತಲ್ವ, ಅದು ಫುಲ್ಲು ಒಳಗಡೆ ಹೋದಾಗ ಹೆಂಗಾಗುತ್ತೆ ಆ ಥರ ಪಿಚ್ಚಿ ಪಿಚ್ಚಿ ಥರ ಆಗುತ್ತೆ ಅಷ್ಟೇ. ಓಕೆ, ಇದೊಂದು ಹೇಳ್ಬೇಕಿತ್ತು, ಹೇಳ್ತಾ ಇದ್ದೀನಿ. ಓಕೆ, ಬಾಯ್.